ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿನೋದ್ ಕುಮಾರ್. ನನ್ನ ಯೂಟ್ಯೂಬ್ ಚಾನಲ್ ಆರ್ಟ್ ಆಫ್ ಲೈಫ್ 2025ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತಗಳು. ಇವತ್ತು ಜೀವನದ ಕಲೆ ಅಥವಾ ಆರ್ಟ್ ಆಫ್ ಲೈಫ್ ಅನ್ನುವಂತಹ ವಿಚಾರವನ್ನು ನನಗೆ ಇರುವಂತಹ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಆಧಾರದ ಮೇಲೆ ನಮ್ಮ ಅಭಿಪ್ರಾಯಗಳನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಲು ಇಚ್ಛೆ ಪಡ್ತೀನಿ. ಸೊ ಮೊದಲಿಗೆ ಕಲೆ ಅಂತಂದರೆ ಏನು ಅನ್ನುವಂಥದ್ದು ತಿಳ್ಕೊಳ್ಳೋಣ. ಸೊ ಕಲೆ ಅಂತಂದ್ರೆ ಇನ್ನೇನಿಲ್ಲ, ಯಾವುದೇ ಒಂದು ಕೆಲಸಗಳನ್ನ ಒಂದು ರೀತಿ, ಒಂದು ನೀತಿ ಮತ್ತು ನೈಪುಣ್ಯತೆಯಿಂದ ಯಶಸ್ವಿಯಾಗಿ ನಿರ್ವಹಿಸುವುದನ್ನು ನಾವು ಕಲೆ ಅಂತ ಕರಿತೀವಿ. ಯಾವ ಕೆಲಸನಾದರೂ ಆಗಿರ್ಬೋದು. ಸೊ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅಡುಗೆ ಮಾಡೋದಾಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ಮನೆ ಒರೆಸೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಬಸ್ನ ಚಾಲನೆ ಮಾಡೋದಾಗಿರ್ಬೋದು, ಸೈಕಲ್ ತುಳಿಯುವಂಥದ್ದಾಗಿರ್ಬೋದು, ಮಾತನಾಡುವಂಥದ್ದಾಗಿರ್ಬೋದು. ಈ ಥರ ಎಲ್ಲ ರೀತಿಯಾಗಿರುವಂತಹ ಕರ್ಮಗಳನ್ನು ಒಂದು ರೀತಿ, ಒಂದು ನೀತಿ ಮತ್ತು ನೈಜ ರೀತಿಯ ನೈಪುಣ್ಯತೆಯಿಂದ ನಿರ್ವಹಣೆ ಮಾಡುವುದನ್ನು ನಾವೇನಂತ ಕರಿತೀವಿ? ಕಲೆ ಅಂತ ಕರಿತೀವಿ. ಆ ಕಲೆಯನ್ನು ನಿರ್ವಹಿಸುವಂಥವನ್ನ ನಾವೇನಂತ ಕರಿತೀವಿ? ಕಲೆಗಾರ ಅಂತ ನಾವು ಕರಿತೀವಿ. ಸೊ ಈ ಜೀವನದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅಂದರೆ ಒಳ್ಳೆಯ ರೀತಿಯ ಚಿಂತನೆಗಳನ್ನು ನೈಜ ರೀತಿಯಲ್ಲಿ ನೈಪುಣ್ಯತೆ ಹೊಂದಿ ಕೆಲಸ ನಿರ್ವಹಣೆ ಮಾಡೋದಂಥದಕ್ಕೆ ಸಮಾಜ ಏನು ಮಾಡುತ್ತೆ? ಪ್ರಶಂಸೆ ಮಾಡುತ್ತೆ. ಅದೇ ಥರ ಕೆಟ್ಟ ರೀತಿ ನೀತಿಗಳಿಂದ ನೈಪುಣ್ಯತೆಯಿಂದ ಮಾಡಿರುವಂತಹ ವ್ಯಕ್ತಿಗಳೇನಾಗ್ತಾರೆ ಅಂತಂದರೆ ಕುಖ್ಯಾತಿಗಳಾಗ್ತಾರೆ. ಸೊ ನಮ್ಮ ಉದ್ದೇಶ ನಾವೇನಾಗಿರಬೇಕು ಅಂದರೆ ಜೀವನದ ಸಾರ್ಥಕ ಬದುಕಿಗೆ ನಮ್ಮ ಬದುಕನ್ನು ಯಾವ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ನಾವು ನಡೆಸ್ಕೊಳ್ಬೇಕು ಅನ್ನುವಂಥದ್ದನ್ನ ಉದ್ದೇಶ ಈ ಒಂದು ವಿಡಿಯೋದಾಗಿರುತ್ತೆ. ಸೊ ಹಾಗಾಗಿ ನಾವು ಕೆಟ್ಟ ರೀತಿ, ಕೆಟ್ಟ ನೀತಿ, ಕೆಟ್ಟ ನೈಪುಣ್ಯತೆಯಿಂದ ನಾವು ಅದನ್ನು ಬದುಕನ್ನು ಸಾರ್ಥಕಪಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ನಾವು ಒಳ್ಳೆಯ ರೀತಿಯಿಂದ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಆ ಉದ್ದೇಶದಿಂದ ಸೊ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡಿದ್ದೇನೆ. ಸೊ ಇನ್ನೂ ಹೊಸ ರೀತಿಯ ವಿಡಿಯೋಗಳನ್ನು, ಒಂದು ಮೋಟಿವೇಶನಲ್ ವಿಡಿಯೋಗಳನ್ನು ವಿದ್ಯಾರ್ಥಿಗಳಿಗಾಗಿ, ಮಕ್ಕಳುಗಳಿಗಾಗಿ, ಸೊ ಎಲ್ಲ ರೀತಿಯ ವರ್ಗದ ಜನಗಳಿಗಾಗೂ ಒಳ್ಳೆಯ ರೀತಿಯಲ್ಲಿ ಒಂದು ಪ್ರಸ್ತುತಪಡಿಸುವ ಒಂದು ವೇದಿಕೆಯಾಗಿ ನೀವೆಲ್ಲರೂ ಕೂಡ ನನಗೆ ಸಹಕರಿಸಿದಿರಿ. ಸೊ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಇದೇ ರೀತಿಯಾಗಿ ಸೊ ನನ್ನ ಮುಂದಿನ ವಿಡಿಯೋಗಳನ್ನು ಬರೋದಕ್ಕೆ ಪ್ರೇರೇಪಣೆ ಮಾಡಿ ಅನ್ನುವಂತಹ ವಿಚಾರದಿಂದ ನಾನು ಈ ಮಾತನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನನ್ನು ಬೆಂಬಲಿಸಿ. ಧನ್ಯವಾದಗಳು.